ಇನ್ನು ಉಡುಪಿ ಚಿಕ್ಕಮಗಳೂರಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತೀವ್ರವಾದ ಪೈಪೋಟಿ ಇದೆ. ಹಾಲಿ ಅಭ್ಯರ್ಥಿಗಳ ಸೋಲಿಗೆ ಮಾಜಿ ಶಾಸಕರು ಪಣ ತೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ. ಅವರ ವಿರುದ್ಧ ಗೋಪಾಲ್ ಪೂಜಾರಿ ತೊಡೆತಟ್ಟಿ ನಿಂತಿದ್ದಾರೆ. ಗೋಪಾಲ್ ಪೂಜಾರಿ ಸೋಲಿಗೆ ಕೋಟಾ ಕಾರಣ ಅನ್ನೋ ಆರೋಪ ಇದೆ. ನನ್ನನ್ನ ಕೋಟಾ ಭಯೋತ್ಪಾದಕನಂತೆ ನಿಂದಿಸಿದ್ರು ಅಂತ ಕಿಡಿಕಾರಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ ಚಾಡಿ ಕೇಳಿಕೊಂಡು ತಿರುಗ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ, ಪ್ರಮೋದ್ ಮಧ್ವರಾಜ್ ವಿರುದ್ಧವೂ ಕೂಡ ದೂರಿದ್ರು. ನಾನು ಕೂಡ ಚಿಕ್ಕ ಹೋಟೆಲ್ನಲ್ಲೇ ಟೀ ಕುಡಿಯೋದು, ಯಾವತ್ತೂ ಪ್ರಚಾರಕ್ಕಾಗಿ ಫೋಟೋ ತೆಗೆದು ಹಾಕಿಲ್ಲ ಅಂತ ಗೋಪಾಲ್ ಪೂಜಾರಿ ಸಿಟ್ಟಾಗಿದ್ದಾರೆ. ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತೀವ್ರವಾದ ಪೈಪೋಟಿ ಏರ್ಪಟ್ಟಿದೆ. ನನ್ನ ರಾಜಕೀಯ ಜೀವನ 30 ವರ್ಷದಲ್ಲಿ ಯಾವ ಭಯೋತ್ಪಾದನೆ ಕೆಲಸ ಮಾಡಿದಂತ ತಾವು ಜನರಿಗೆ ಮತದಾರರಿಗೆ ಹೇಳ್ಬೇಕು. ತಾವು ಹೇಳ್ಬೇಕಪ್ಪ. ಅವರು ಚುನಾವಣೆಯಲ್ಲಿ ನಮ್ಮ ಕಡೆ ಒಂದು ಮಾತಾಡಿದ್ರೆ, ಕಾಪಲ್ಲಿ ಒಂದು ಕಡೆ ಮಾತಾಡೋದು. ಆ ಕಲಂಕ ಪ್ರಭಾಕರ್ ಭಟ್ರ ಹತ್ರ ಹೋಗಿ ಶ್ರೀನಾಥ್ ಶೆಟ್ಟರ್ನಲ್ಲಿ ಚಾಡಿ ಹೇಳೋದು, ರಘುಪತಿ ಭಟ್ರನ್ನ ಚಾಡಿ ಹೇಳೋದು, ಆ ಸುನೀಲ್ ಕುಮಾರ್ ಅದೃಷ್ಟ ಅವ್ರ ಹೆಂಡತಿ ಅದೃಷ್ಟ ಚೆನ್ನಾಗಿದ್ದೇನೋ ಚಾಡಿ ಹೇಳೋದು ನಡೆಯಲಿಲ್ಲ. ಅವ್ರು ಲಕ್ಕಿ ಟಿಕ್ಕಿ ತೆಗಿ ಹೇಳೋದು, ಕಲಂಕ ಪ್ರಭಾಕರ್ ಭಟ್ರ ಸುದ್ದಿ ಹೇಳ್ತಾರೆ. ಅಂಥವ್ರು ಬೇಕಾ ನಿಮಗೆ? ನಾನು 4 ಬಾರಿ MLA ಆಗಿದ್ದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಮೊದಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮದಲ್ಲದ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ಗೋಪಾಲ್ ಪೂಜಾರಿ ಅವರು ಅವ್ರ ವಿರುದ್ಧವಾಗಿ ಹೇಳ್ತಾ ಇರುವಂತಹ ಮಾತುಗಳು, ಅಸಮಾಧಾನಗಳನ್ನ ಹೊರಹಾಕ್ತಾ ಇರೋದನ್ನ ನೋಡ್ತಾ ಇದ್ರೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ನಿಜಕ್ಕೂ ಸಹ ಇವರ ಹೇಳಿಕೆಗಳಾಗಿರ್ಬೋದು, ವಿರೋಧ ಆಗಿರ್ಬೋದು, ಹಿನ್ನಡೆ ತಂದು ಕೊಡುತ್ತಾ ಅಂತ? ಒಂದು ರೀತಿಯಲ್ಲಿ ಮಾಜಿ ಶಾಸಕರಿಬ್ಬರು ಹಾಲಿ ಇಬ್ಬರು ಅಭ್ಯರ್ಥಿಗಳ ವಿರುದ್ಧ ತೊಡೆ ತಟ್ಟಿದ್ದಾರೆ. ಕೇವಲ ಗೋಪಾಲ್ ಪೂಜಾರಿ ಅವರು ಮಾತ್ರ ಅಲ್ಲ, ಇನ್ನೊಂದು ಕಡೆ ಪ್ರಮೋದ್ ಮಧ್ವರಾಜ್ ಅವರು ಜಯಪ್ರಕಾಶ್ ಹೆಗಡೆ ವಿರುದ್ಧ ಕೂಡ ತೊಡೆ ತಟ್ಟಿದ್ದಾರೆ ಅನ್ನುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯನ್ನು ನಾವು ತೆಗೆದುಕೊಂಡ್ರೆ ಅಲ್ಲಿ ಗೋಪಾಲ್ ಪೂಜಾರಿ ಅವರ ಬೈಂದೂರು ಅಭ್ಯರ್ಥಿ ಆಗಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರನ್ನ ಭಯೋತ್ಪಾದಕ ಅಂತ ನಿಂದಿಸಿದ್ರು ಅನ್ನುವಂತ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು ಸದ್ಯ ಬಿರುಸಿನ ಪ್ರಚಾರವನ್ನ ಗೋಪಾಲ್ ಪೂಜಾರಿ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ವಿರುದ್ಧ ಕೈಗೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕುಂದಾಪುರ, ಕೋಟೆ ಮುಂತಾದ ಭಾಗದಲ್ಲಿ ಹೋಬಳಿ ಲೆವೆಲ್ಗೆ ಹೋಗಿ ಅವರು ಭಾಷಣವನ್ನ ಮಾಡ್ತಾ ಇದ್ದಾರೆ, ಜನರನ್ನ ಸೇರಿಸ್ತಾ ಇದ್ದಾರೆ. ಈ ರೀತಿ ಈಗ ಹಾಲಿ ಇಬ್ಬರು ಅಭ್ಯರ್ಥಿಗಳು ಕೂಡ ಸಜ್ಜನ ರಾಜಕಾರಣಿಗಳು ಅನ್ನುವಂತ ಹೆಸರನ್ನ ಪಡೆದವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಾಗ್ಲಿ, ಜಯಪ್ರಕಾಶ್ ಹೆಗಡೆ ಅವರಾಗ್ಲಿ, ಅವರು ಏನೋ ಒಂದು ಟಾಕ್ ವಾರ್ ನಡೆಸುವಂತದ್ದಾಗ್ಲಿ ಅಥವಾ ಪರಸ್ಪರ ದೋಷಾರೋಪಣೆಯನ್ನು ಮಾಡುವಂತದ್ದಾಗ್ಲಿ ನಡೆಸ್ತಾ ಇಲ್ಲ. ಆದ್ರೆ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಇಬ್ಬರು ಮಾಜಿ ಶಾಸಕರು ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಮತ್ತು ಪ್ರಚಾರ ಕಾರ್ಯದಲ್ಲಿ ಬಹಳ ಬಿರುಸಿನ ಪ್ರಚಾರದಲ್ಲಿ ಈ ವಿಚಾರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಗೋಪಾಲ್ ಪೂಜಾರಿ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹಲವಾರು ವಿಚಾರಗಳನ್ನ ಇಲ್ಲಿ ಮುನ್ನೆಲೆಗೆ ತಂದು ವಿಚಾರವನ್ನ ಇಟ್ಟುಕೊಂಡು ಹಳೆಯ ವಿವಾದಗಳನ್ನ ಮತ್ತೆ ಮೇಲ್ನೋಟಕ್ಕೆ ಹೊರಗೆ ತರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕುಚ್ಚಲಕ್ಕಿಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದು, ಇಲ್ಲಿ ಕುಚ್ಚಲಕ್ಕಿಯನ್ನು ಕೊಡ್ತೇನೆ ಅನ್ನುವಂತ ಭರವಸೆಯನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೊಟ್ಟಿದ್ರು ಈ ಹಿಂದೆ, ಅದು ಆಗಿಲ್ಲ ಅನ್ನುವಂತ ಆರೋಪವನ್ನು ಮಾಡುವಂತದ್ದಿರ್ಬೋದು, ಅಥವಾ ತನ್ನದೇ ಪಕ್ಷದ ವಿರುದ್ಧ ಅವರು ಚಾಡಿ ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಮಾಡಿರುವಂತದ್ದಿರ್ಬೋದು, ಮತ್ತು ತನ್ನನ್ನ ಯಾವ ಕಾರಣಕ್ಕೆ ತಾವು ಭಯೋತ್ಪಾದಕ ಅಂತ ನಿಂದಿಸಿದ್ರಿ ಕಳೆದ ಚುನಾವಣೆಯಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟುಕೊಂಡು ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಯಪ್ರಕಾಶ್ ಹೆಗಡೆ ಮತ್ತು ಪ್ರಮೋದ್ ಮಧ್ವರಾಜ್ ಹಳೆ ಎದುರಾಳಿಗಳವರು ಬ್ರಹ್ಮಾವರ ಕ್ಷೇತ್ರ ಇದ್ದಾಗ 2004ರಲ್ಲಿ ಪರಸ್ಪರ ಎದುರಾಳಿಗಳಾಗಿದ್ರು ಮತ್ತು ಆ ಸಂದರ್ಭದಲ್ಲಿ ಪ್ರಮೋದ್ ಮಧ್ವರಾಜ್ ಸೋಲಿಗೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಕಾರಣರಾಗಿದ್ರು. ಸುಮಾರು 12,000 ಮತಗಳ ಅಂತರದಲ್ಲಿ ಆಗ ಕಾಂಗ್ರೆಸ್ ನಲ್ಲಿದ್ದ ಪ್ರಮೋದ್ ಮಧ್ವರಾಜ್ ಅವರು ಸೋಲನ್ನು ಕೂಡ ಕಂಡಿದ್ರು. ಸೊ ಅದನ್ನ ವಿಚಾರವನ್ನ ಇಟ್ಟುಕೊಂಡು ನಿಮಗಿಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅತ್ಯುತ್ತಮ ಅಭ್ಯರ್ಥಿ, ನಿಮ್ಮ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೌಂಟ್ ಮಾಡಿ ನೋಡಿದ್ರೆ ನಿಜಕ್ಕೂ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಅತ್ಯುತ್ತಮ ಅಭ್ಯರ್ಥಿ, ನೀವು ಉಡುಪಿಯನ್ನು ಜಿಲ್ಲೆ ಮಾಡಿದ್ದೇನೆ ಅಂತ ಹೇಳಿ ತಿರುಗಾಟ ಮಾಡ್ತೀರಿ, ಆದ್ರೆ ಜಿಲ್ಲೆ ಯಾರಿದ್ರೂ ಕೂಡ ಆಗ್ತಾ ಇತ್ತು, ನಿಮ್ಮಿಂದ ಏನು ಕೊಡುಗೆ ಇಲ್ಲ ಅನ್ನುವಂತ ಟಾಕ್ ವಾರ್ ಅನ್ನು ಅವರು ನಡೆಸ್ತಾ ಇದ್ದಾರೆ. ಸೊ ಇಬ್ಬರು ಸಜ್ಜನ ಅಭ್ಯರ್ಥಿಗಳು ತಮ್ಮ ಪರವಾಗಿ ಯಾವುದೇ ಮಾತುಗಳನ್ನ ಆಡ್ತಾ ಇಲ್ಲ, ಆದ್ರೂ ಕೂಡ ಅವರ ಪರವಾಗಿ ಇತರ ಮಾಜಿ ಶಾಸಕರುಗಳು ಮಾತಾಡ್ತಾ ಇರುವಂತದ್ದು ಉಡುಪಿಯ ರಣಕಣದಲ್ಲಿ ಬಹಳ ಗಮನ ಸೆಳೀತಾ ಇರುವಂತಹ ಸಂಗತಿಯಾಗಿದೆ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.